ಅವ್ರು ಹೋಗಿ ಬರೋದಕ್ಕೆ 10 ರೂಪಾಯಿ ಕೊಟ್ಟಿಲ್ಲ, ಅವರ ಹೊಟ್ಟೆ ಪಾಡಿಗೆ ಏನೋ 10 ರೂಪಾಯಿ ಕೊಟ್ಟಿಲ್ಲ. ಅಟ್ಲೀಸ್ಟ್ ಈಗ ಗೆದ್ದಾಗಾದ್ರೂ ಅವ್ರಿಗೆ ಏನಾರು ಮಾಡ್ತಾರೆ ಅನ್ನೋ ಒಂದು ಸೌಜನ್ಯವೂ ಇಲ್ಲದೆ ಸರ್ಕಾರ ಪಕ್ಕದ ರಾಜ್ಯಗಳಲ್ಲಿ ಕೋಟಿಗಟ್ಟಲೆ ಅಲ್ಲಿಯ ಮಕ್ಕಳಿಗೆ ಕೊಡ್ತಾ ಇರೋದು ನೋಡಿನೂ ಕೇವಲ 5 ಲಕ್ಷ ರೂಪಾಯಿದ ಒಂದು ಕ್ರೀಡಾ ನೀತಿ ಪ್ರಕಾರ ಅದು ಅಂತ ಹೇಳಿ ಅದಕ್ಕೆ ಕಾರಣಕರ್ತನಾದಂಥ ಈ ಗೋವಿಂದರಾಜ್ ಅವರವರ ನಡೆಯಿಂದ ನಮ್ಮ ಮಕ್ಕಳಿಗೆಲ್ಲ ಅನ್ಯಾಯ ಆಗಿದೆ. ಮತ್ತೆ ಈಗಾಗಲೇ ಆಗಿರೋ ಅನ್ಯಾಯನ ನಾವು ಏನ್ ಮಾಡಕ್ಕೂ ಸಾಧಿಸೋಕ್ಕಾಗಲ್ಲ. ಇನ್ನು ಮುಂದಾದ ಅನ್ಯಾಯ ತಡಿಬೇಕಾಗಿದೆ. ಹಾಗಾಗಿ ಆತನ ವಿರುದ್ಧ ಒಂದು ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ಮಾಡೋದಕ್ಕೆ ಹೊರಟಿದ್ದೀವಿ. ಜೊತೆಗೆ ಈ ಕ್ರೀಡಾ ನೀತಿ ಏನಿದೆ ಇದು ರಾಷ್ಟ್ರದ ಯಾವುದೇ ರಾಜ್ಯದಲ್ಲೂ ಇಲ್ಲ. ಈ ಕ್ರೀಡಾ ನೀತಿ ಅಲ್ಲಿಯ ಸಂಸ್ಥೆಗಳು ಮತ್ತೆ ನಮ್ಮ ಸಂಸ್ಥೆ ಅಷ್ಟೇ 2018ರವರೆಗೂ ಎಲ್ಲವೂ ನೇರವಾಗಿ ಸರ್ಕಾರದ ಮೂಲಕನೇ ನಮ್ಗೆ ಅನುದಾನ ಬರೋದು ಮತ್ತೊಂದೆಲ್ಲ ನಡೀತಿತ್ತು. ಈಗ ಒಲಿಂಪಿಕ್ ಅಸೋಸಿಯೇಷನ್ ಅದು ನಮ್ಮ ಹಾಗೆ ಒಂದು ಅಸೋಸಿಯೇಷನ್ ಅಷ್ಟೇ, ಅದು ಮೂಲಕ ಇವತ್ತು ಅನುದಾನಗಳನ್ನು ಕೇಳೋ ತರ ಒಂದು ಕಾನೂನನ್ನಿತ ನಿಯಮಗಳನ್ನು ಸೇರಿಸಿ ಇವತ್ತು ಸರ್ವಾಧಿಕಾರಿ ವೃತ್ತಿಯನ್ನು ಮಾಡಿಕೊಂಡು ಕ್ರೀಡೆಯನ್ನು ಸಾಯಿಸಿರೋದು ನಾವೆಲ್ಲ ಸ್ವತಃ ಆಟಗಾರರಾಗಿ ನೋಡಿರೋದ್ರಿಂದ ಇದಕ್ಕೆ ಬದಲಾವಣೆ ಆಗಬೇಕಾಗಿದೆ. ಈಗಾಗಲೇ ನಾನು ತಮ್ಮಲ್ಲಿ ಪ್ರಕಟಣೆಯ ಮಾಹಿತಿಯನ್ನು ಡೀಟೇಲ್ ಆಗಿ ಅದರಲ್ಲಿ ಕೊಟ್ಟಿದ್ದೀನಿ. ಮತ್ತೆ ಇದನ್ನ ಸರ್ಕಾರ ತಕ್ಷಣ ಸ್ಪಂದಿಸ್ತಿದ್ರೆ ನಾವು ಇನ್ನ ಪತ್ರದ ಮೂಲಕ ಪ್ರತಿಭಟನೆಯನ್ನ ನಮ್ಮ ಎಲ್ಲಾ ರಾಜ್ಯದ ಎಲ್ಲಾ ಮೂಲೆಗಳಿಂದಲೂ ನಮ್ಮ ಕ್ರೀಡಾಪಟುಗಳು ಮಾಡೋದಿದೆ. ಮೊದಲ ಹಂತದಲ್ಲಿ, ಎರಡನೇ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ DC ಕಚೇರಿ ಮುಂದೆ ನಮ್ಮ ಕ್ರೀಡಾಪಟುಗಳು ಧರಣಿಯನ್ನ ಮಾಡಿ ತಮ್ಮ ಪ್ರತಿಭಟನೆಯನ್ನ ಸೂಚಿಸೋರಿದ್ದಾರೆ. ಮೂರನೇ ಹಂತದಲ್ಲಿ ರಾಜ್ಯದ ಎಲ್ಲಾ ಭಾಗದ ಕ್ರೀಡಾಪಟುಗಳು ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಇಂದ ಫ್ರೀಡಂ ಪಾರ್ಕ್ವರೆಗೂ ಮಾರ್ಚ್ ಮಾಡಿ ಒಂದು ಈ ಗೋವಿಂದರಾಜ್ ಅವರ ಧೋರಣೆ ಮತ್ತು ಕ್ರೀಡಾ ನೀತಿಯನ್ನು ಬದಲಾಯಿಸಬೇಕನ್ನೋ ನಮ್ಮ ಬೇಡಿಕೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳನ್ನು ಕರೆದು ಅವರ ಪ್ರಾಬ್ಲಮ್ ಅನ್ನು ಸರ್ಕಾರ ಕೇಳಿ ಅದು ಸರಿಪಡಿಸಬೇಕು ಅನ್ನೋ ಒಂದು ಮಾಹಿತಿಗೆ ಮತ್ತು ನಮ್ಮ ವಿಶ್ವವಿಜೇತ ಮಕ್ಕಳಿಗೆ ಒಂದು ಕೆಲಸ ಮತ್ತು ಮಿನಿಮಮ್ 50 ಲಕ್ಷಕ್ಕಿಂತ ಕಡಿಮೆ ಯಾರು ಕೊಡಬಾರ್ದು, ಯಾವುದೇ ಕ್ರೀಡೆ ಆಗಿರಲಿ ಅನ್ನೋ ಒಂದು ಪಾಲಿಸಿಯನ್ನ ಮಾಡಬೇಕು. ಯಾಕೆಂದ್ರೆ ಆಗ್ಲಿ ವಿಶ್ವ ವಿಜೇತರಾಗಿ ಬರೋದು 10 ವರ್ಷಕ್ಕೆ ಒಬ್ಬರಿಬ್ರು ಬರ್ತಾರೋ ಇಲ್ವೋ, ಏನು ವರ್ಷ ಯಾರು ಬರೋದಿಲ್ಲ. ಅದರಲ್ಲಿ ಆ ತರದ ಪ್ರಶ್ನೆಯಲ್ಲಿ ನೀವು ಎನ್ಕರೇಜ್ ಮಾಡ್ತಿದ್ರೆ ಮತ್ತೆ ದೇಶಕ್ಕೆ ಯಾರು ಹೋರಾಟ ಮಾಡಕ್ ಹೋಗ್ತಾರೆ? ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಹೋರಾಟಕ್ಕೆ ನಾವು ಹಂತವಾಗಿ ಮೊದಲನೇದಾಗಿ ಪತ್ರದ ಮೂಲಕ ಪ್ರತಿಭಟನೆ, ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್, ಆಮೇಲೆ ರಾಜ್ಯ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಮಾಡಿದ್ವಿ. ಅದಕ್ಕೂ ಬಗ್ಲಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ಮತ್ತು ಯೂತ್ ಸರ್ವಿಸ್ ಮನೆಗೆ ಮುತ್ತಿಗೆ ಹಾಕೋ ಕಾರ್ಯಕ್ರಮವನ್ನು ಕ್ರೀಡಾಪಟುಗಳು ಮಾಡುವಂತ ಪರಿಸ್ಥಿತಿ ಬರ್ಬೋದು. ಯಾವ್ದಾಗಲ್ಲ ಅಂದ್ರೆ ಕೊನೆಗೆ ಉಪವಾಸ ಸತ್ಯಾಗ್ರಹ ಕೊನೆ ಹಂತದಲ್ಲಿ ನಮ್ಮ ಕ್ರೀಡಾಪಟುಗಳು ಕೂತ್ಕೋಬೇಕಾಗುತ್ತೆ ಅನ್ನೋದು ಸಹ ಐತೆ. ಇದೆಲ್ಲ ಹೋರಾಟ ಕ್ರೀಡಾ ನೀತಿ ಬದಲಾವಣೆಗೋಸ್ಕರ ಈ ಗೋವಿಂದರಾಜ್ ಅವರ ನಿರಂತರ ಸರ್ವಾಧಿಕಾರದ ದೌರ್ಜನ್ಯವನ್ನು ತಡೆಯುವ ವಿಚಾರ ಆಗಿದೆ ಅನ್ನೋದು ಈ ಹೊತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ.